ಶ್ರೀ 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 ಹರಿನಗರದ ಜಮೀನ್ದಾರರು ಧನಂಜಯ್ ವರ್ಮರವರು ತನ್ನ ತಂಗಿಯಾದ ಭದ್ರಾವತಿ ಕೈಗಳಿಂದ ಮರಣವನ್ನಪ್ಪಿದರು. ದಿನಾಂಕ, ದಿನ, ಸಮಯ, ವಾರ, ತಿಥಿ, ನಕ್ಷತ್ರ ಎಲ್ಲ ಸಾವಿಗೆ ಮುಹೂರ್ತನ ಈ ಭದ್ರಾವತಿ ಎಲ್ಲ ನಿರ್ಣಯ ಮಾಡಿದಾಳೆ. ಈಗ ದೇವರು ಕೂಡ ಅವನನ್ನ ಕಾಪಾಡಕ್ಕಾಗಲ್ಲ. ಅಣ್ಣನ್ ಸಾವು ನನ್ನ ರೂಪದಲ್ಲಿ ಬರ್ತಾ ಇದೆ. ಅಣ್ಣ, ನನಗೋಸ್ಕರ ಸತ್ತೋಗಣ್ಣ, ಸತ್ತೋಗು, ಸತ್ತೋಗು, ಸಾಯಿಸ್ಬಿಡ್ತೇನೆ. ಭದ್ರಾ, ಬಾ ಭದ್ರಾ, ನಿನಗೂ ಬಡಿಸ್ತೀನಿ. ಬೇಕಾಗಿಲ್ಲ, ನೀವು ತಿಂತಾ ಇದ್ದೀರ ತಾನೆ, ತಿನ್ನಿ. ನಿನ್ಕೂ ಭದ್ರಾ, ಹಸುವಿಲ್ಲ ಅಂತ ಹೇಳಕ್ಕೋಗಿ ಬೇಕಾಗಿಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ಅನ್ನದ ಮೇಲೆ ಕೋಪನ, ಅಣ್ಣನ ಮೇಲೆ ಕೋಪನ? ಇದು ಕೋಪ ಅಲ್ಲಣ್ಣ, ನೋವು. ಹೇಳ್ಕೊಳಕ್ಕಾಗ್ದಿರೋಂಥ ನೋವು. ಹೇಳ್ಕೊಳಕ್ಕಾಗದೇ ಇರೋ ನೋವಿರ್ಬೋದು, ಪರಿಹರಿಸಕ್ಕಾಗದೇ ಇರೋದಲ್ವಲ್ಲ. ನಿನಗೆಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ನಾನ್ ಸರಿ ಮಾಡ್ತೀನಿ. ಹೇಳು, ಏನ್ ನಿನ್ ಸಮಸ್ಯೆ? ಅನ್ಯಾಯ. ಈ ಮನೇಲಿ ನನಗೆ ಅನ್ಯಾಯ ಆಗಿದಣ್ಣ. ಕಾರಣ ಯಾರು? ನೀನು. ನೀವೆಲ್ಲ ಕಾರಣ ಅದಕ್ಕೆ. ಏನ್ ಮಾತಾಡ್ತಿದ್ಯಾ ಭದ್ರಾ? ನಿನ್ ಸಮಸ್ಯೆಗೆ ನಾವು ಕಾರಣನಾ? ನಿಂಗೇನ್ ಬುದ್ಧಿ ಇಲ್ವಾ? ಹೌದಮ್ಮ, ನನಗ್ ಬುದ್ಧಿ ಇಲ್ಲ. ಅದಕ್ಕೆ ನನ್ನ ಮಗಳು ರೂಮಲ್ಲಿ ಕುತ್ಕೊಂಡು ಅಳ್ತಾ ಇದ್ರೆ, ಊಟ ಮಾಡದೆ ಒಂದ್ ತೊಟ್ಟು ನೀರು ಕುಡಿದೆ ಅಳ್ತಾ ಇದ್ರೆ, ನೀವೆಲ್ಲರೂ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹಬ್ಬ ಆಚರಿಸ್ತಾ ಇದ್ದೀರಾ. ನನಗ್ ಬುದ್ಧಿ ಇಲ್ಲ. ಅದಕ್ಕೆ ನನ್ನ ಮಗಳ ಜೀವನ ನನ್ನ ಕಣ್ಮುಂದೆನೆ ಹಾಳಾಗ್ತಿದ್ರು ಸಂತೋಷವಾಗಿದ್ದೀನಿ ಅಂತ ನಾಟಕ ಮಾಡ್ತಾ ಇದ್ದೀನಿ. ಹೌದಮ್ಮ, ನನಗೊಂಚೂರು ಬುದ್ಧಿ ಇಲ್ಲ. ಅದಕ್ಕೆ ನೀವು ನನ್ನ ಮಗಳನ್ನ ಎಷ್ಟೇ ಅವಮಾನ ಮಾಡಿದ್ರು ನನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನು ಇದೇ ಮನೇಲಿ ಬಿದ್ದಿದ್ದೀನಿ. ಭದ್ರಾ, ಅಯ್ಯೋ, ಸಮಸ್ಯೆ ಹೇಳು ಅಂದ್ರೆ ಚರಿತ್ರೆ ಹೇಳ್ತಿದ್ಯಾ ಯಾಕೆ? ನಿನಗೇನೋ ಬೇಕು, ಅದನ್ನ ನಾವೆಲ್ಲರೂ ಸೇರಿ ಪರಿಹರಿಸಬೇಕು. ಅದನ್ನ ಬಿಟ್ಬಿಟ್ಟು ಈ ರಾಮಾಯಣ ಮಹಾಭಾರತ ಮಾತಾಡ್ತಿದ್ಯಾ ಯಾಕೆ? ನಿನಗೇನ್ ಬೇಕು ಅದಕ್ಕೆ ನಾವೇ ಪರಿಹಾರ ಕೊಡ್ಬೇಕು. ಏನ್ ಬೇಕು ಹೇಳು? ನನ್ನ ಮಗಳು ಇದೇ ಮನೆಗೆ ಸೊಸೆ ಆಗ್ಬೇಕು. ಅದಕ್ಕಿನ್ನೂ ಸಮಯ ಇದೆ ಭದ್ರಾ. ಎಷ್ಟು ದಿನ, ಎಷ್ಟು ತಿಂಗಳು? ಇನ್ನನ್ ಕೈಯಲ್ಲಿ ಕಾಯಕ್ಕಾಗಲ್ಲ. ಇವತ್ತೊಳ್ ಮದುವೆ ವಿಷಯ ಇತ್ಯರ್ಥ ಆಗ್ಲೇಬೇಕು. ಹೇಳೋಣ, ಅನಿರುದ್ಧ್ಗೆ ಪರ್ಣಿಕಾಗೆ ಮದ್ವೆ ಮಾಡಿಸ್ತೀಯಾ ಇಲ್ವಾ? ಭದ್ರಾ, ಈಗ ನಾವಿರೋ ಪರಿಸ್ಥಿತಿ ಏನು? ನೀನ್ ಕೇಳ್ತಿರೋ ವಿಷಯ ಏನು? ಆ ಭುಜಂಗ ಎಲ್ಲಿಂದ ಬರ್ತಾನೋ, ಎಲ್ಲಿ ಮಗನ್ ಪ್ರಾಣ ತೆಗಿತಾನೋ ಅಂತ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ಮದುವೆ ಬಗ್ಗೆ ಮಾತಾಡೋದು ಸರಿಯಲ್ಲ ಭದ್ರಾ. ಅದ್ಕೆ ನಾನು ಇವಾಗ್ಲೇ ಮದುವೆ ಮಾಡ್ಕೊಡಿ ಅಂತ ಏನೇ ಹೇಳ್ತಾ ಇಲ್ಲ. ಅಷ್ಟಕ್ಕೂ ಯಾವತ್ತಾದ್ರೂ ಅವರಿಬ್ರಿಗೂ ಮದುವೆ ಮಾಡಿಸ್ತೀಯಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಭದ್ರಾ, ಭಗವಂತ ಅನಿರುದ್ಧ್ ಪರಿಣಿಕ ಮದ್ವೆ ನಡೆಯತ್ತೆ ಅಂತ ನಿಶ್ಚಯ ಮಾಡಿದ್ರೆ ಖಂಡಿತವಾಗ್ಲೂ ನಡೆದೇ ನಡೆಯತ್ತೆ. ಅಮ್ಮಮ್ಮ, ನಮಗ್ ಬೇಕಾಗಿರೋದು ಭಗವಂತನ ನಿರ್ಧಾರ ಅಲ್ಲ ಅಮ್ಮಮ್ಮ, ಮಾವಯ್ಯನ ನಿರ್ಧಾರ. ಹಾಗಾದ್ರೆ ನನ್ನ ಅಪ್ಪನ ಬದಲು ನಾನು ಹೇಳ್ತೀನಿ ಕೇಳು, ಈ ಮದ್ವೆ ನಡೆಯಲ್ಲ.
ನೀನಂದ್ರೆ ನನಗಿಷ್ಟ ಇಲ್ಲ. ನಿನ್ನ ನಾನ್ ಮದ್ವೆ ಆಗಲ್ಲ. ನನಗ್ ಗೊತ್ತು ಬಾವ, ನನ್ ಯಾಕೆ ಬೇಡ ಅಂತಿದ್ಯಾ ಅಂತ. ಯಾರ ಮೇಲಿರೋ ಪ್ರೀತಿಗೆ ಯಾರನ್ನ ಇಷ್ಟ ಪಡ್ತಿದ್ಯಾ ಅಂತ ನನ್ನ ಬೇಡ ಅಂತಿದ್ಯೋ ಅದು ನಿನಗ್ ಸಿಗಲ್ಲ, ಸಿಗೋದಕ್ ನಾನ್ ಬಿಡಲ್ಲ. ನನಗಿಷ್ಟ ಆದವ್ರನ್ನ ನಾನು ಪಡ್ಕೋತೀನಿ. ನೋಡ್ತೀನಿ, ನೀನ್ ಬೇಡ ಅಂದ್ರೆ ನಾನು ಇಲ್ಲೇ ಈಗ್ಲೇ ಸತ್ತೋಗ್ತೀನಿ. ಭದ್ರಾ, ನಿನಗ್ ಮಾತ್ರ ಹುಚ್ಚಿಡ್ದಿದ್ದೆ ಅಂತ ಅನ್ಕೊಂಡೆ. ನಿನ್ ಹುಚ್ಚು ನಿನ್ ಮಗ್ಲಿ ಕೂಡ ಹಿಡ್ದಿದೆ. ಅವಳ ಬಾಯಿನ ನೀನ್ ಮುಚ್ಚಿಸ್ತೀಯಾ ಅಥವಾ ಶಾಶ್ವತವಾಗಿ ನನ್ನ ಮುಚ್ಚಿಸೋ ಅಂತೀಯಾ? ಮಾವಯ್ಯ, ನಿಮಗ್ ಗೊತ್ತಿರೋದು ಬರೀ ಸಾಯಿಸೋದಕ್ ಮಾತ್ರ. ನಾನೇನಾದ್ರೂ ನಿಮ್ ಆಸ್ತಿ ಕೇಳದ್ನಾ, ಇಲ್ಲ ನಿಮ್ ನಾಗನಿಧಿಲಿ ಪಾಲ್ ಕೇಳದ್ನಾ? ನನ್ ಭಾವನ್ ಜೊತೆ ಮದ್ವೆ ಆಗ್ಬೇಕು ಅಂದೆ, ಅದಕ್ಕೆ ಸಾಯಿಸ್ಬಿಡ್ತೀರಾ? ಹಾಗಾದ್ರೆ ಸಾಯಿಸ್ಬಿಡಿ. ಭರಣಿಕಾ, ತಪ್ಪು. ದೊಡ್ಡೋರ್ ಹತ್ರ ಹಾಗ ಮಾತಾಡೋದು? ಮತ್ತೆ ಏನ್ ಮಾಡು ಅಂತೀರಾ? ಈ ದೊಡ್ಡ ಮನುಷ್ಯ ದೊಡ್ಡವ್ರ ತರ ಮಾತಾಡ್ತಿದಾರಾ? ಅಷ್ಟಕ್ಕೂ ನೀವು ಸರಿ ಇದ್ದಿದ್ರೆ ನಾನ್ಯಾಕೆ ಈ ತರ ಮಾತಾಡ್ತಿದ್ದೆ? ಭರಣಿಕಾ, ದೊಡ್ಡೋರು ಚಿಕ್ಕೋರು ನೋಡ್ಕೊಂಡ್ ಮಾತಾಡು. ಯಾರ್ ದೊಡ್ಡವರು, ಯಾರಿಗ್ ದೊಡ್ಡವರು? ನೀವಾ ಇಲ್ಲ ನಿಮ್ ಗಂಡನ? ದೊಡ್ಡವ್ರಂತೆ ದೊಡ್ಡವರು. ಮನುಷ್ಯತ್ವ ವಿಶ್ವಾಸ ಇಲ್ದೇ ಇರೋ ಫ್ಯಾಮಿಲಿ. ಭರಣಿಕಾ, ಛೀ, ಈ ತರ ಅಸಹ್ಯವಾದ ಫ್ಯಾಮಿಲಿ ನಿನ್ನ ಅದಕ್ಕೆ ಹದ್ದು ಮೀರಿ ಮಾತಾಡ್ತಿರೋ ನಿನ್ ಮಗಳಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಅರವಿಂದ ಮೇಲೆ ಕೈ ಮಾಡ್ತೀಯಾ? ಹೌದೇ, ತಾಯಿ ತರನೇ ಮಗಳು, ನಿಮ್ ಬುದ್ಧಿನೇ ಅಂತದ್ದು. ಇನ್ನೊಂದ್ಸಲ ನೀವಿಬ್ರು ಈ ರೀತಿ ಮಾಡಿದ್ರೆ ನಿಮ್ಮಿಬ್ರು ಅಡ್ಡ ಸೀಳ್ಬಿಡ್ತೀನಿ. ವರ್ಮಾ, ಏನೋ ನಿನ್ ಆವೇಶ? ಇವಳು ನಿನ್ ತಂಗಿ ಕಣೋ. ಶಭಾಷ್ ಶಭಾಷ್ ಶಭಾಷ್. ನನಗೆ ಅವಮಾನ ಆಗ್ಬೇಕಾಗಿದ್ದೆ, ನನಗೆ ಏಟು ಬೀಳ್ಬೇಕಾಗಿದ್ದೆ. ಅಮ್ಮ, ತವ್ರ ಮನೆ ಮೇಲಿರೋ ಪ್ರೀತಿಯಿಂದ ನಾನು ನನ್ನ ಗಂಡನ ಮನೆನ ಬಿಟ್ಬಿಟ್ಟು ಬಂದೆ. ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮ ಅನಿರುದ್ಧ ಅಂತ ಓಡೋಡ್ ಬಂದಿದ್ದಕ್ಕೆ ನನ್ನ ಕಪಾಳಕ್ಕೆ ಹೊಡೆದು ಒಳ್ಳೆ ಸನ್ಮಾನ ಮಾಡಿದ್ನಮ್ಮ ನಿಮ್ ಮಗ. ಅದಕ್ಕೆ ನನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ಹೊಡೆದ್ರೆ ನಾನೇನು ಮಾತಾಡೋದೇ ಬೇಡವಾ? ಏನೋ ಗಂಡಸಾಗಿ ಅವನ್ ಮಾತ್ರ ಕೋಪ ತೋರಿಸ್ಕೊಂಡ್ ಬಿಡ್ಬೋದು. ಇದೆಂತ ನ್ಯಾಯ ಅಮ್ಮ? ಈ ಮಾತೆಲ್ಲ ಅವಶ್ಯಕತೆ ಇಲ್ಲಮ್ಮ, ಹೊರಗೆ ನಡೆ ಕೇಳೋ. ಅದೇ ನಾನು ಹೇಳ್ತಾ ಇದ್ದೀನಿ. ಅನಿರುದ್ಧನ ನಳಿಯ ಅಂತ ನಾನು ಆಗ್ಲೇ ನಿರ್ಧಾರ ಮಾಡಾಯ್ತು. ಅಕಸ್ಮಾತ್ ಬೇರೆ ಹುಡುಗಿ ಜೊತೆ ಸಂಬಂಧನ ಕುದುರಿಸಿದ್ರೆ ಏನ್ ಮಾಡ್ತೀರಾ? ಸಾಯಿಸ್ತೀರಾ? ಸಾಯಿಸಿ ನನ್ನ ಶವ ಜೊತೆ ಮದುವೆ ಮಾಡಿಸ್ತೀರಾ? ಅವಶ್ಯಕತೆ ಬಂದ್ರೆ ಅದನ್ನು ಮಾಡಿಸ್ತೀನಿ. ಮುಚ್ಚ ಬಾಯಿ. ಅನಿರುದ್ಧ್, ನಿನಗೂ ನಿನ್ನ ಅಮ್ಮಂಗೂ ಹುಚ್ಚಿಡ್ದಿದೆ. ನಿಮ್ಮ ಅಮ್ಮನಿಗೆ ಆಸ್ತಿ ಮೇಲೆ ಹುಚ್ಚು, ನಿನಗೆ ನನ್ನ ಮೇಲೆ ಹುಚ್ಚು. ಇಷ್ಟು ದಿನ ನಾನು ನಮ್ಮ ಅಪ್ಪನ ಮೇಲಿರೋ ಗೌರವಕ್ಕೆ ನೀವ್ ಆಡ್ತಿರೋ ಹುಚ್ಚಾಟ ನೋಡಿ ಸುಮ್ಮನೆ ಇದ್ದೆ. ನೀವ್ ನನ್ನನ್ನು ಸಾಯಿಸೋದಲ್ಲ, ನಾನೇ ನಿಮ್ಮನ್ನು ಸಾಯಿಸ್ತೀನಿ. ಅನಿರುದ್ಧ್, ಏನೋ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿರೋ ಮೇಲೆ ನಿನ್ ಪ್ರಾಣ ತೆಗಿಯಕ್ ಹೇಗಾದ್ರೂ ಮನ್ಸು ಬಂತು? ಭದ್ರಾ, ನನ್ ಮಗನ್ ಮೇಲೆ ಕೈ ಮಾಡ್ತೀಯಾ? ಏನದ್ಕೆ?
ನಿನ್ನ ಮಗನ ಒಂದೇಟ್ ಹೊಡೆದಿದ್ದಕ್ಕೆ ಕೋಪ ನೆತ್ತಿಗೆ ಇರ್ತಾ? ನಿನ್ನ ಮಗನ್ಗೆ ಹೊಡೆದಿದ್ದಕ್ಕೆ ನಿನಗೆ ಹೇಗೆ ಕೋಪ ಬಂತು, ನನ್ನ ಮಗಳನ್ನ ನೀನು ಹೊಡೆದಾಗೂ ನನಗೂ ಅಷ್ಟೇ ಕೋಪ ಬಂತು. ಅದು ಗೊತ್ತಾಗ್ಲಿ ಅಂತಾನೆ ಹೊಡೆದೆ. ಭದ್ರಾ, ಛೀ, ನೀನು ಒಬ್ಳು ತಂಗಿನ. ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಈ ವರ್ಮ ಇಲ್ಲ. ನನ್ ಮೇಲೆ ಗೌರವ ಇಲ್ಲದೆ ಇದ್ಮೇಲೆ, ನನ್ನ ಮಾತಿಗೆ ಬೆಲೆ ಇಲ್ಲದೆ ಇದ್ಮೇಲೆ ನನ್ ತಂಗಿ ಶವಕ್ಕೆ ಸಮಾನ. ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೊರಗೆ ನಡೆ. ಹೊರಗೆ ಹೋಗು ಅಂತ ಹೇಳ್ತಿರೋದು ನಿನಗೆ. ಹೋಗು ಹೊರಗೆ. ವರ್ಮ, ನೀನ್ ಮಾತಾಡ್ಬೇಡ ಅಮ್ಮ, ಮಾತಾಡ್ಬೇಡ. ಅವಳಿಗೆ ಅಣ್ಣನ ಮೇಲೆ ಪ್ರೀತಿ ಇಲ್ಲ, ಸ್ವಾರ್ಥದಿಂದ ಕಣ್ಣೆ ಮುಚ್ಕೊಂಡ್ಬಿಟ್ಟಿದೆ. ಸ್ವಾರ್ಥ ಇರೋರು ಈ ಮನೆಯಲ್ಲಿರೋದು ಯಾವತ್ತಿಗೂ ತೊಂದ್ರೆನೆ. ಅವಳ ಮನೆಯಲ್ಲಿರಬಾರ್ದು, ಅವಳ ಮನೆಯಲ್ಲಿರಬಾರ್ದು. ಅದಕ್ಕೆ ಹೇಳಿದ್ದು ಮನೆಯಿಂದ ಹೊರಗೆ ಹೋಗು. ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ ಮನೆಯಿಂದ ಹೋಗು ಅಂತ ಹೇಳ್ತಾ ಇದ್ದೀರಾ. ಈ ನಿನ್ ಹಾಗೆ ಸೇಡು, ಪ್ರತೀಕಾರ, ಕುತಂತ್ರ, ಅಧಿಕಾರಕ್ಕೆಲ್ಲ ಈ ನಿನ್ ತಂಗಿ ಬೇಕು. ಸಂಬಂಧ ಬೆಳೆಸೋಕ್ ಮಾತ್ರ ತಂಗಿ ಬೇಡ ಅಲ್ಲ? ಅದೇ ನಿನ್ ನಿರ್ಧಾರ ಅಂತಂದ್ರೆ ನನ್ನ ನಿರ್ಧಾರನ್ನು ಕೇಳು. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಮಗಳನ್ನೇ ಈ ಮನೆ ಸೊಸೆ ಮಾಡೇ ತೀರ್ತೀನಿ. ಇದೇ ನನ್ನ ಶಪಥ. ಬರ್ನಿ, ಬಾ. ಭದ್ರಾ, ನಿಂತ್ಕೊಳ್ಳೆ. ಅಪ್ಪ, ನೀನ್ ಹೂವನ್ನಪ್ಪ. ಅವರು ಹೊಸ್ಲು ದಾಟೋಷ್ಟರಲ್ಲಿ ನಿಂತ್ಕೊಳ್ಳೋ. ಯಾವತ್ತೋ ಒಂದಿನ ಅವಳ ಕೋಪನೆ ಅವಳನ್ನ ಸಾಯಿಸುತ್ತೆ. ಅಷ್ಟಕ್ಕೂ ನನ್ನಂತ್ರ ಹುಟ್ಟಿದವಳು. ಈ ಹಾಗೆ ಶಪಥ ಎಲ್ಲ ನನ್ನಿಂದಾನೆ ಕಲ್ತಿದ್ದ. ಅವಳೇನ್ ಮಾಡ್ಕೋತಾಳೆ? ಹೋಗ್ಲಿ. ಅಪ್ಪ, ವರ್ಮ, ಅವಳು ನಿನ್ ತಂಗಿ ಕಣೋ, ಹೋಗ್ಬೇಡ ಅಂತ ಹೇಳು. ನಿಲ್ಸೋ. ಭದ್ರಾ, ನಿಂತ್ಕೊಳ್ಳಮ್ಮ. ನಿಂತ್ಕೊ ಭದ್ರಾ. ಇಲ್ಲಮ್ಮ, ನಿಂತ್ಕೊಳ್ಳಮ್ಮ. ಅವನ್ ಮಾತು ಕೇಳ್ಬೇಡಮ್ಮ. ಭದ್ರಾ ಇರಮ್ಮ. ಏನಿದು? ಏನು ಅವ್ರ ಆವೇಶದಲ್ಲಿ ಹೇಳದ್ ಮಾತ್ರಕ್ಕೆ ನೀನ್ ಹೊರಟು ಹೋಗದ? ಕುಟುಂಬ ಆದ್ಮೇಲೆ ಒಂದ್ ಮಾತು ಬರುತ್ತೆ ಭದ್ರಾ. ಅಷ್ಟು ಮಾತ್ರಕ್ಕೆ ಅಣ್ಣ ತಂಗಿ ಸಂಬಂಧ ಕಡ್ದು ಹೋಗುತ್ತಾ? ಅಲ್ಲ, ನನ್ ಗಂಡ ಒಂದ್ ಮಾತಂದ್ರು ಅನ್ಬಾರ್ದ? ನೀನ್ ಅನ್ನಿಸ್ಕೋಬಾರ್ದ? ಹೇಳಿದ್ದು ನಿಮ್ಮಣ್ಣನೇ ಅಲ್ವಾ ಭದ್ರಾ? ಅಲ್ವೋ, ಎಷ್ಟೇ ಜಗಳ ಆದ್ರೂ ಅವಳು ನಿನ್ ತಂಗಿ ಕಣೋ. ಅವಳ ಹತ್ರ ನಮ್ಗೆ ಒಳ್ಳೇದಾಗಲ್ವೋ? ಅವಳ ಮನೆ ಬಿಟ್ಟು ಹೋದ್ರೆ ನಮ್ ಕುಟುಂಬಕ್ಕೆ ಒಳ್ಳೇದಾಗಲ್ವೋ? ನನ್ ಮಾತ್ ಕೇಳೋ, ಅವಳನ್ನ ಬರಕ್ ಹೇಳೋ. ಭದ್ರಾವತಿ, ಕೋಪದಲ್ಲಿ ಏನೋ ಹೇಳಿದ್ದಾರೆ. ಅಷ್ಟಕ್ಕೆ ನೀನ್ ಹೊರಟು ಹೋದ್ರೆ ಅವರು ಬೇಜಾರು ಮಾಡ್ಕೋತಾರೆ ಭದ್ರಾ. ಹೇಳೋ, ಮಾತಾಡಲ್ವಾ? ಅವಳನ್ನ ಇರಕ್ ಹೇಳಲ್ವಾ? ಲೋ, ಹೋಗ್ಬೇಡ ಅಂತ ಹೇಳೋ. ನೋಡೋ, ಇವಳನ್ನೇನಾದ್ರೂ ಕರ್ದಿಲ್ಲ ಅಂದ್ರೆ ನನ್ ಮೇಲೆ ಅಪ್ಪ, ಅಮ್ಮ, ಭದ್ರಾ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿ ಅಮ್ಮ. ಅಹಂಕಾರದಿಂದ ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದ್ಲು. ಪೊಗರಿನಿಂದ ನನ್ನ ಪ್ರೀತಿನ ಸಾಯಿಸಿದ್ಲು. ತಂಗಿ ಮನ್ಸನ್ನ ಅರ್ಥ ಮಾಡ್ಕೊಳ್ದೇ ಇರುವಂತ ದುಷ್ಟ ನಾನಲ್ಲಮ್ಮ. ಅಣ್ಣನಾಗಿ ಕ್ಷಮಿಸ್ತಾ ಇದ್ದೀನಿ. ನನಗ್ ಬೇಕಾಗಿರೋದು ಇದೆ ಅಣ್ಣ. ನಿನ್ನ ಅಂತ್ಯಕ್ಕೆ ಇದೇ ನಾಂದಿ. ಬಾ ಭದ್ರಾ. ಅಣ್ಣ, ನನಗ್ ಗೊತ್ತಣ್ಣ,
ನಮ್ಮ ಅಣ್ಣನಿಗೆ ಎಷ್ಟೇ ಕೋಪ ಇದ್ರು ಮನಸ್ಸು ಮೃದು ಅಂತ. ಅಣ್ಣ, ಇನ್ನು ಮುಂದೆ ನನ್ನಿಂದ ಯಾವುದೇ ತಪ್ಪಾಗಲ್ಲ ಅಂತ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಣ್ಣ. ಅಳ್ಬೇಡ ಭದ್ರ, ಈಗ ಸಂತೋಷ ಆಯ್ತು ತಾನೆ? ಬಾಮ್ಮ. ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಈ ವರ್ಮ ಇಲ್ಲ. ನನ್ ಮೇಲೆ ಗೌರವ ಇಲ್ಲದೆ ಇದ್ಮೇಲೆ, ನನ್ನ ಮಾತಿಗೆ ಬೆಲೆ ಇಲ್ಲದೆ ಇದ್ಮೇಲೆ ನನ್ ತಂಗಿ ಶವಕ್ಕೆ ಸಮಾನ. ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೊರಗೆ ನಡಿ. ನಿನ್ನ ಇದಕ್ಕೂ ಮುಂಚೆ ಎಷ್ಟೋ ಜನಗಳ ಮೇಲೆ ಉಪಯೋಗಿಸಿದ್ದೀನಿ, ಎಷ್ಟೋ ಜನಗಳ ರಕ್ತನ ರುಚಿ ತೋರಿಸಿದ್ದೀನಿ. ಮನುಷ್ಯರ ಪ್ರಾಣನ ಪ್ರಸಾದ ಥರ ಅರ್ಪಿಸಿದ್ದೀನಿ. ಆದರೆ ಇದೇ ಮೊದಲನೇ ಸಾರಿ ನಿನಗೆ ನಮ್ಮನೆ ರಕ್ತದ ರುಚಿ ತೋರ್ಸಕ್ ಹೊರಟಿದ್ದೀನಿ. ಆ ರಕ್ತದ ಹೆಸರೇನು ಗೊತ್ತಾ? ಧನಂಜಯ ವರ್ಮ. ಧನಂಜಯ್ ವರ್ಮ. ಧನಂಜಯ್ ವರ್ಮ. ಅವನು ಕೂಡ ನಿನ್ ಹಾಗೇನೆ. ಸಾಯಿಸೋದನ್ ಬಿಟ್ರೆ ಪಾಪ, ದಯೆ, ದಾಕ್ಷಿಣ್ಯ, ಬಂಧ ಅನುಬಂಧ ಏನು ಕೂಡ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ನನ್ನ ಮಗಳ ಮೇಲೆ ಕೈ ಮಾಡ್ದ, ಅವನ ಪ್ರಾಣಕ್ಕೆ ಅವನೇ ಕುತ್ತನ್ನ ತಂದ್ಕೊಂಡ. ಆ ಋಣನ ನಾನೇ ತೀರಿಸ್ಬೇಕು. ನನ್ನ ಋಣನ ನೀನೇ ತೀರಿಸ್ಕೋಬೇಕು. ಇವತ್ತಿಗೆ ಈ ಹರಿನಗರದ ಜಮೀನ್ದಾರ ಶ್ರೀ 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 ಧನಂಜಯ್ ವರ್ಮನ ಚರಿತ್ರೆ ಕಾಲಗರ್ಭದಲ್ಲಿ ಖಂಡಿತ ಕೊನೆಗೊಳ್ಳುತ್ತೆ. ಈ ಭದ್ರಾವತಿ ಹರಿನಗರಕ್ಕೆ ಮಹಾರಾಣಿ ಆಗೋಗ್ತಾಳೆ. ಅದಕ್ಕೆ ನೀನೇ ಸಾಕ್ಷಿ. ಅದಕ್ಕೆ ನೀನೇ ಸಾಕ್ಷಿ. ನಾನು ಈ ಮನೆ ಒಳಗೆ ಕಾಲಿಟ್ಟಿದ್ದು ಯಾವ ಕಾರಣಕ್ಕೆ? ನಾನು ಮಾಡ್ತಾ ಇರೋದೇನು? ನನ್ನ ಹಾಗೆ ಏನಾಯ್ತು? ನನ್ನ ಪ್ರತೀಕಾರ ಏನಾಯ್ತು? ಆತ್ರಪಟ್ಟು ಭುಜಂಗ ನನ್ನ ಸಾಯಿಸಿದ್ರೆ ನನ್ನ ಹಾಗೆ ನನ್ನ ಜೊತೆನೆ ಮುಗ್ದು ಹೋಗುತ್ತೆ. ನಮ್ಮಮ್ಮನ್ನ ಅಪ್ಪನ್ನ ಸಾಯಿಸ್ದವ್ರನ್ನ ಸಾಯಿಸ್ದೆ ನಾನು ಸತ್ರೆ ನನ್ನ ಜನ್ಮಕ್ಕೆ ಅರ್ಥ ಎಲ್ಲಿರುತ್ತೆ? ಇಲ್ಲ, ನಾನು ಸಾಯೋದ್ರೊಳಗೆ ಆ ಭದ್ರಾವತಿನ ಧನಂಜಯ್ ವರ್ಮನ ಸಾಯಿಸ್ಬೇಕು. ಅವ್ರನ್ನ ಸಾಯಿಸಿದ ಮೇಲೆ ನಾನು ಸಾಯ್ಬೇಕು. ಸಾಯಿಸ್ತೀನಿ, ಇವತ್ತೇ ಈ ಕ್ಷಣನೇ ಸಾಯಿಸ್ತೀನಿ. ಮೊದಲು ಅಣ್ಣನ ಸಾಯಿಸಿ ಆಮೇಲೆ ಆ ತಂಗಿನ ಸಾಯಿಸ್ತೀನಿ. ಧನಂಜಯ ವರ್ಮ, ಇದೇ ನಿನ್ನ ಕಡೆ ದಿನ. ಈ ಪುಣ್ಯ ಕೈಯಲ್ಲೇ ನಿನ್ನ ಸಾವು. ಸಾಯೋದಕ್ಕೆ ಸಿದ್ಧವಾಗಿರು. ನಿನ್ನ ಅಂತ್ಯಕ್ಕೆ ನಾಂದಿ ಹಾಡ್ತಾ ಇದ್ದೀನಿ ಧನಂಜಯ ವರ್ಮ.